MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕಾಂಗ್ರೆಸ್ ಮನೆಯಲ್ಲೀಗ ಕ್ರಾಂತಿಯದ್ದೇ ಚರ್ಚೆ. ಡಿಕೆ ನನಗೆ ಬಿಜೆಪಿ ನಾಯಕರು ಆಫರ್ ಕೊಟ್ಟಿದ್ರು ಅಂತ ಹೇಳಿಲ್ಲ ಅಂತ ಹೇಳಿದ್ರೆ, HDK ನನಗೆ ಸಿಎಂ ಆಫರೇ ಕೊಟ್ಟಿದ್ರು ಅಂತ ಹೇಳಿದ್ದಾರೆ. ಈ ಸುದ್ದಿಗಳನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಬಿಜೆಪಿಯಿಂದ ಡಿಸಿಎಂ ಆಫರ್ ಬಂದಿತ್ತು ಅಂತ ವಿಧಾನಸೌಧದಲ್ಲಿ ಮಾತನಾಡಿ ಡಿಕೆ ಪುನರುಚ್ಚರಿಸಿದ್ದಾರೆ. ಆಫೀಸರ್ಸ್ ಆಫರ್ ಕೊಟ್ಟಿದ್ದು ಅಂತ ಹೇಳಿದ್ದಷ್ಟೇ. ಬಿಜೆಪಿ ನಾಯಕರು ಜೈಲಿಗೆ ಹೋಗಿ ಅಂತ ಯಾರೂ ಹೇಳಿಲ್ಲ. ನಾನು ಯಾರ ಹೆಸರನ್ನು ಹೇಳಿಲ್ಲ, ಅವರ ಹುದ್ದೆ ಹೇಳಿದ್ದೇನೆ. ಈಗ ಅದರ ಬಗ್ಗೆ ಚರ್ಚೆ ಬೇಡ, ಅದು ಮುಗಿದು ಹೋಯಿತು. ಅವರ ಹೆಸರು ಹೇಳಿ ಅಂತ ಅಂದ್ರೆ ಸದನದಲ್ಲಿ ಹೇಳ್ತೇನೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರೆಲ್ಲ ಆಫರ್ ಕೊಟ್ಟಿದ್ದು, ಆಫೀಸರ್ ಕೊಟ್ಟಿದ್ದು ಅಂತ ಹೇಳಿದ್ರು. ನಾಯಕರೆಲ್ಲ ಆಹ್ವಾನ ಮಾಡಿದ್ರು ಅಷ್ಟೇ. ಆಫೀಸರ್ ಕೊಟ್ಟಿದ್ರು ಅನ್ನೋದನ್ನು ನಾನು ಹೇಳಿದ್ದೇನೆ. ಬಿಜೆಪಿ ನಾಯಕರು ಜೈಲು ಹೋಗುವಂತ ಯಾರು ನಾನು ಹೇಳಿಲ್ಲ. ಹೆಸರು ಹೇಳುವಂತಂದ್ರೆ ಇಲ್ಲಿ ಹೇಳಕ್ತಾ ಇರಲಿಲ್ಲ. ಯಾವ್ದಾದ್ರು ಅಸೆಂಬ್ಲಿ ಬೇಕಾದ್ರೆ ಹೇಳುವಂತ ಅಲ್ಲಿ ಬಿಜೆಪಿಯವರು ಬೇಕಾದ್ರೆ ಹೇಳ್ತೀನಿ. ಬಿಜೆಪಿಯಿಂದ ಡಿಸಿಎಂ ಆಫರ್ ಇತ್ತು. ಡಿಕೆ ಹೇಳಿಕೆ ಬಗ್ಗೆ HDK ಕೂಡ ವ್ಯಂಗ್ಯವಾಡಿದ್ದಾರೆ. ನನಗೆ ಮುಖ್ಯಮಂತ್ರಿ ಸ್ಥಾನದ ಆಫರ್ ಇರ್ಲಿಲ್ವೇ? ನಾನು ಹೋಗಿದ್ರೆ ಈಗಲೂ ಮುಖ್ಯಮಂತ್ರಿಯಾಗಿ ಇರ್ತಾ ಇದ್ದೆ, ಈಗಲೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದೆ. ಅದನ್ನ ಬಿಟ್ಟು ಹಾಕಿ ಅಂತ HDK ಡಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ನನಗೆ ಮುಖ್ಯಮಂತ್ರಿ ಸ್ಥಾನವೇ ಆಫರ್ ಇರ್ಲಿಲ್ವಾ? ನಾನು ಬಿಟ್ಟೋದ್ನ ಕಾಂಗ್ರೆಸ್ ತರನ? ನನಗೆ ಮುಖ್ಯಮಂತ್ರಿ ಸ್ಥಾನನೇ ಕೊಟ್ಟಿದ್ನ ಬೇಡ ಅನ್ನಲ್ಲ. ಇವತ್ತು ನಾನೇ ಇರುವೆ. ಡಿಸಿಎಂ ಆಗ್ತೀಯಾ ಅಥವಾ ಜೈಲಿಗೆ ಹೋಗ್ತೀಯಾ ಎಂಬ ದೆಹಲಿ ಕರೆ ಬಗ್ಗೆ ಡಿಸಿಎಂ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಶಾಸಕ ಅಶ್ವಥ್ ನಾರಾಯಣ, ಅವರೇನು ಬಿಜೆಪಿಗೆ ಬಂದಿಲ್ವಲ್ಲ ಅಂದ್ರು. ಅಲ್ಲದೆ ಅವರು ಇನ್ನೂ ಅಲ್ಲಿಯೇ ಇದ್ದಾರೆ. ಹಾಗಾಗಿ ಈಗ ಆ ಪ್ರಶ್ನೆಯೇ ಉದ್ಭವಿಸಲ್ಲ. ಯಾವುದೇ ಕಿರುಕುಳ ಆಗಿಲ್ಲ. ಸುಳ್ಳು ಆಪಾದನೆಗಳು ಸತ್ಯಕ್ಕೆ ದೂರ ಅಂತ ಹೇಳಿದ್ರು. ಬಿಜೆಪಿಗೆ ಬಂದಿಲ್ವಲ್ಲ, ಅವರಲ್ಲೇ ಇದ್ದಾರೆ. ಹಾಗಾಗಿ ಪ್ರಶ್ನೆ ಉದ್ಭವನೇ ಆಗಲ್ಲ. ನಮ್ಮನ್ನ ಅರ್ಚನೆ ಮಾಡುವಂತ ನಾವೇನು ಜೈಲಿಗೆ ಕಳಿಸಿರೋದು ಇಲ್ಲ. ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸುವಂಥದ್ದು ಸುಳ್ಳು ಹೇಳಿಕೆಯನ್ನ ಅಥವಾ ಆತ್ಮಕಥೆಯನ್ನ ಇನ್ನೂ ಸ್ಪಷ್ಟವಾಗಿದ್ರೆ ಹೇಳಬೇಕು. ಪ್ರಿಯಾಂಕ್ ಖರ್ಗೆ ಉತ್ತರಾಧಿಕಾರಿ ಅಂತ ಬಿಂಬಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಹೊಸ ನಾಟಕ ಆಡಿಸ್ತಾ ಇದ್ದಾರೆ ಅಂತ ಅನುಮಾನ ಅಂತ ಅಶೋಕ್ ಟ್ವೀಟ್ ಮಾಡಿದ್ದಾರೆ. RSS ಬಗ್ಗೆ ನಿಂದನೀಯ ಹೇಳಿಕೆಗಳನ್ನು ನೀಡ್ತಾ ಇರೋದನ್ನ ಗಮನಿಸಿದ್ರೆ ಕಾಂಗ್ರೆಸ್ ಕ್ರಾಂತಿ ರೇಸ್ನಲ್ಲಿ ಡಿಸಿಎಂ ಡಿಕೆ ಓವರ್ಟೇಕ್ ಮಾಡುವಂತಿದೆ. ಓವರ್ಟೇಕ್ ಮಾಡಿ ತಾವೇ ಸಿಎಂ ಹುದ್ದೆಗೇರುವ ಕನಸು ಕಾಣುವಂತಿದೆ ಅಂತ ಅಶೋಕ್ ಹೇಳಿದ್ದಾರೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಎ ಸಿಂಬಲ್ ಆಫ್ ಲಾಯಲ್ಟಿ ಪುಸ್ತಕ ಬರೆದು ತಮ್ಮ ಹೈಕಮಾಂಡ್ ನಿಷ್ಠೆಯನ್ನ ನಿರೂಪಿಸಿ ಆಸೆ ಈಡೇರಿಸಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಪ್ರಿಯಾಂಕ್ ಬೇರೆಯದ್ದೇ ನಾಟಕ ಆಡ್ತಾ ಇದ್ದಾರೆ. ಒಟ್ನಲ್ಲಿ ಕಾಂಗ್ರೆಸ್ ಕ್ರಾಂತಿಯ ಕ್ಲೈಮ್ಯಾಕ್ಸ್ ರಣರೋಚಕವಾಗಿರೋದು ಗ್ಯಾರಂಟಿ ಅಂತ ಎಕ್ಸ್ ಖಾತೆ ಮೂಲಕ ಪ್ರತಿಪಕ್ಷ ನಾಯಕ ಅಶೋಕ್ ಸಂಶಯ ವ್ಯಕ್ತಪಡಿಸಿದ್ದಾರೆ. 15,000 ಕೋಟಿ ಲೂಟಿಗೆ ಖಾತೆ ಮಾಡ್ತಾ ಇದ್ದಾರೆ ಎಂಬ HDK ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. HD ಕುಮಾರಸ್ವಾಮಿಗೆ ಒಳ್ಳೆಯದಾಗಲಿ, ಬಹಳ ಸಂತೋಷ, ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅಂತ ವ್ಯಂಗ್ಯವಾಡಿದ್ರು. ಅವರ ಬಳಿ ಯಾವ ಏಜೆನ್ಸಿ ಇದೆ, ಎಲ್ಲವನ್ನೂ ಬಿಡಲಿ, ನನ್ನ ವಿರುದ್ಧ ಏನೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ ಅಂತ ತಿರುಗೇಟು ಕೊಟ್ರು. 2 ಲಕ್ಷದಿಂದ 4.5 ಲಕ್ಷ, 5 ಲಕ್ಷ, 8 ಲಕ್ಷದವರೆಗೆ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಇವರೇ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಂಡ್ರು ಸರ್ಕಾರ ಬಂದ ಮೇಲೆ. ಈಗ 5 ಲಕ್ಷ 10 ಲಕ್ಷ ಎಲ್ಲಿಂದ ಕಟ್ತಾರೋ ಗೊತ್ತಿಲ್ಲ. ಬಿ ಖಾತೆಯಿಂದ ಎ ಖಾತೆಗೆ 10-15 ಸಾವಿರ ಕೋಟಿ ವಸೂಲಿ ಮಾಡ್ತಾರೋ. ಅವರಿರುವಂಥ ಏಜೆನ್ಸಿಗಳನ್ನೆಲ್ಲ ಬಿಟ್ಬಿಟ್ಟು ಅದನ್ನೆಲ್ಲ ದುಡ್ಡು ತನಿಖೆ ಮಾಡಿಸಿ ಇಡೀ ಐತಿಹಾಸಿಕವಾದಂಥ ತೀರ್ಮಾನ ಅದು ಕೂಡ ನಾನು ಮಾಡಿದ್ದೇನೆ. ಸ್ವಲ್ಪ ಅವ್ರ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ದೇರ್ ಇಸ್ ನೋ ಮೆಡಿಸಿನ್ ಫಾರ್ ಜೆಲಸಿ. ಕಾಂಗ್ರೆಸ್ನ ಕೆಲವರು ನಮ್ಮ ಸ್ಥಿತಿ ಗಂಭೀರ ಇದೆ ಅಂತ ಹೇಳಿದ್ದಾರೆ. ಸರ್ಕಾರದ ಬಗ್ಗೆ ಕೈ ಶಾಸಕರೇ ಅಸಮಾಧಾನಗೊಂಡಿದ್ದಾರೆ ಅಂತ ನವದೆಹಲಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಶಾಸಕರಿಗೆ ಕೊಡಬೇಕಾಗಿದ್ದ ಅನುದಾನ ತಲುಪಿಲ್ಲ. ರಾಜ್ಯದಲ್ಲಿ ಸರ್ಕಾರದ ಗ್ಯಾರಂಟಿಗಳು ಸರಿಯಾಗಿ ಈಡೇರ್ತಾ ಇಲ್ಲ. ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚದೆ ಉದ್ಯಮಿಗಳಿಗೆ ಬಾಯಿಗೆ ಬಂದಂಗೆ ಮಾತನಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಅನೇಕ MLAಗಳು, ಮಂತ್ರಿಗಳು ಇವರು ನಮ್ಮ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ಅನ್ನುವಂಥದ್ದನ್ನು ಬಹಿರಂಗವಾಗಿ ಒಪ್ಪಿಕೊಳ್ತಾ ಇದ್ದಾರೆ. MLAಗಳ ಮಧ್ಯೆ ತೀವ್ರವಾದಂತಹ ಒಂದು ಅಸಮಾಧಾನ ಇದೆ. ಬೆಂಗಳೂರಿನ JP ನಗರದಲ್ಲಿ ಇರುವ HD ಕುಮಾರಸ್ವಾಮಿ ನಿವಾಸದಲ್ಲಿ ನಿನ್ನೆ JDS ಕೋರ್ ಕಮಿಟಿ ಸಭೆ ನಡೆಸಲಾಯಿತು. GBA, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಅಲ್ಲದೆ ಸಂಘಟನೆಗಾಗಿ ರಾಜ್ಯ ಪ್ರವಾಸದ ಬಗ್ಗೆ ಚರ್ಚಿಸಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದ ರೂಪುರೇಷೆ ಬಗ್ಗೆ ಮಾತುಕತೆ ನಡೆಸಿದರು. ಬೆಂಗಳೂರಿನ ಮಲ್ಲತ್ತಹಳ್ಳಿಯ ಕಲಾಗ್ರಾಮದಲ್ಲಿ ನಡೆದ ಕನಕ ಕಾವ್ಯ ದೀವಿಗೆ ಕನ್ನಡ ನಾಡುನುಡಿ ಉತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಿದ್ರು. ಈ ವೇಳೆ ಮುನಿರತ್ನ ನಮ್ಮ ಜೊತೆಗಿದ್ದ, ಈಗ ಅಲ್ಲೋಗಿ ಸೇರ್ಕೊಂಡಿದ್ದೀಯ, ಅವನು ನಮ್ಮ ಪರವಾಗಿ ಇದ್ದಾನೆ ಅಂತ ಹೇಳಿದ್ರು. ಇನ್ನು ಮುನಿರತ್ನ ನನ್ನ ನೆಚ್ಚಿನ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿದ್ರು.
ಹೋಗಿ ಹೋಗಿ ನಮ್ಮ ಜೊತೆ ಇದ್ದವನು ಒಳ್ಳೆಯವನೇ. ಪಕ್ಷ ಇದೆಯಲ್ಲ, ಅಸಮಾನತೆಯನ್ನು ತೊಡೆದಾಕಂತ ಪಕ್ಷ ಅಲ್ಲ. ಅಣ್ಣ, ಈ ರಾಜ್ಯಕ್ಕೆ ಒಂದು ಜ್ಯೋತಿಯಾಗಿ ತಾವು ಬೆಳಕು ಕೊಡ್ತಾ ಇದ್ದೀರಿ. ಇನ್ನೂ ಬೆಳಕು ಕೊಡಿ. ಇನ್ನ ನಿಮ್ಮ ಬೆಳಕು, ಈ ಜ್ಯೋತಿ ನಿರಂತರವಾಗಿ ಇನ್ನು ಬೆಳಗ್ತಾ ಇರಲಿ. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.